ಫ್ರೆಂಡ್ಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಸ್ಲಿಮ್ ಗರ್ಲ್ಸ್ ಆರ್ ಸ್ಕಿನ್ನಿ ಗರ್ಲ್ಸ್ಗೆ ವಿಡಿಯೋ ಇದು. ನಾನು ಆಲ್ರೆಡಿ ನಮ್ಮ ಚಾನಲಲ್ಲಿ ಡ್ರೆಸ್ಸಿಂಗ್ ಸೆನ್ಸ್ ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ಅಂತ ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋ ಚೆಕ್ ಮಾಡಿ ನೋಡಿ. ನೀವು ನೋಡದೇ ಇದ್ದಿದ್ರೆ ಸಣ್ಣಕ್ಕಿರೋರು ನಾನು ಸ್ವಲ್ಪ ಚೆಬ್ಬಿಯಾಗಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನ್ಕೊಂತಾರೆ. ಅದೇ ದಪ್ಪಕ್ಕಿರೋರು ಏನು ಅನ್ಕೊಂತಾರೆ, ನಾನು ಸ್ವಲ್ಪ ಸಣ್ಣಗಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನ್ಕೊಂತಾರೆ. ನಮ್ಮ ಹತ್ರ ಏನಿಲ್ವೋ ಅದನ್ನ ನಾವು ಉಟ್ಕೊಂಡು ಹೋಗ್ತಾ ಇರ್ತೀವಿ. ಇದು ಮನುಷ್ಯರ ಗುಣ ಅಲ್ವಾ? ಸಣ್ಣಕ್ಕಿರೋರು ನಾನು ಸಣ್ಣಕ್ಕಿದ್ದೀನಿ, ನನ್ನ ಕಾಲು ತುಂಬಾ ಸಣ್ಣಕ್ಕಿದೆ, ನನಗೆ ಯಾವ ಡ್ರೆಸ್ ಹಾಕಿದ್ರು ಸೂಟ್ ಆಗಲ್ಲ, ಒಂದು ಸ್ವಲ್ಪ ಡ್ರೆಸ್ ಹಾಕಿದ್ರೆ ಮಾತ್ರ ನನಗೆ ಸೂಟ್ ಆಗೋದು ಅಂತ ಅನ್ಕೊಂತಾ ಇರ್ತಾರೆ. ನಾನು ಕೋಲ್ ತರ ಇದ್ದೀನಿ ನೋಡೋದಕ್ಕೆ, ನಾನು ತುಂಬಾ ಸಣ್ಣಕ್ಕಿದ್ದೀನಿ ಅಂತ ಫೀಲ್ ಮಾಡ್ತಾ ಇರ್ತಾರೆ. ಈ ತರ ಫೀಲ್ ಮಾಡಬೇಡಿ. ನೀವು ಚೆನ್ನಾಗಿ ತಿನ್ನಿ, ಹೆಲ್ದಿ ಆಗಿರಿ, ಹ್ಯಾಪಿ ಆಗಿರಿ. ನಮ್ಮ ಬಾಡಿ ಯಾವ ತರ ಇದ್ರೂ ನಾವು ನಮ್ಮ ಬಾಡಿ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ನಾನು ಸ್ವಲ್ಪ ಫ್ಯಾಷನ್ ಟಿಪ್ಸ್ ಹೇಳ್ತೀನಿ, ನೀವು ಅದನ್ನ ಫಾಲೋ ಮಾಡಿ. ಅದನ್ನ ಫಾಲೋ ಮಾಡಿದ್ರೆ ನೀವು ನಿಮ್ಮ ಬಾಡಿನ ಕರ್ವ್ ತರ ಮಾಡ್ಕೋಬಹುದು. ಆಗ ನೀವು ಸ್ವಲ್ಪ ಚಬ್ಬಿಯಾಗಿ ಕಾಣ್ತೀರಾ. ಬನ್ನಿ ಲೇಟ್ ಮಾಡದೆ ವಿಡಿಯೋ ಒಳಗಡೆ ಹೋಗೋಣ. ನೀವು ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ಹಾಗೆ ನೋಡ್ಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ನೋಟಿಫಿಕೇಶನ್ ಬರುತ್ತೆ. ಈಗ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. 4 ಸ್ಟೈಲಿಂಗ್ ಟಿಪ್ಸ್ ಫಾರ್ ಸ್ಲಿಮ್ಮಿ ಗರ್ಲ್ಸ್. ಟಿಪ್ ನಂಬರ್ 1, ನೆಕ್ ಡಿಸೈನ್ ಅಂಡ್ ಸ್ಲೀವ್ಸ್. ನೀವು ನೆಕ್ ಡಿಸೈನ್ ನ ಚೂಸ್ ಮಾಡಬೇಕಾದ್ರೆ ನೀವು ಯಾವಾಗಲೂ ಬ್ರಾಡ್ ನೆಕ್ ಇರೋ ತರ ಚೂಸ್ ಮಾಡಿ. ಲೈಕ್ ಬೋಟ್ ನೆಕ್, ರೌಂಡ್ ನೆಕ್, ಈ ತರ ನೆಕ್ ನ ಚೂಸ್ ಮಾಡೋದ್ರಿಂದ ನಿಮ್ಮ ನೆಕ್ ಬಂದು ಬ್ರಾಡ್ ಆಗಿ ಕಾಣುತ್ತೆ. ಆಗ ನಿಮ್ಮ ಬಾಡಿ ಬಂದು ಸ್ವಲ್ಪ ಚಬ್ಬಿಯಾಗಿರೋ ತರ ಕಾಣುತ್ತೆ. ಇದಲ್ಲದೆ ನೀವು ಈ ವಿ ನೆಕ್ ನ ಪ್ರಿಫೇರ್ ಮಾಡಿದ್ರೆ ಅದೇನಾಗುತ್ತೆ, ನಿಮ್ಮ ಬಾಡಿ ಅನ್ನೋದು ಇನ್ನೂ ಒಳಗಡೆ ಹೋಗಿರೋ ತರ ಕಾಣುತ್ತೆ. ಸೊ ಆವಾಗ ನಿಮ್ಮ ಬಾಡಿ ಇನ್ನೂ ಸಣ್ಣಗೆ ಕಾಣುತ್ತೆ. ನೀವು ವಿ ನೆಕ್ ಅಲ್ಲದೆ ಬ್ರಾಡ್ ನೆಕ್ ಇರೋದನ್ನ ಯಾವಾಗಲೂ ಚೂಸ್ ಮಾಡಿ. ಇದಲ್ಲದೆ ನಿಮಗೆ ನೆಕ್ ಡಿಸೈನ್ ಚೂಸ್ ಮಾಡುವಾಗ ಎಂಬ್ರಾಯ್ಡ್ರಿ ವರ್ಕ್, ಪ್ಯಾಟರ್ನ್ ವರ್ಕ್ ಇರೋ ತರ ಚೂಸ್ ಮಾಡಿದ್ರೆ ನಿಮ್ಮ ಬಾಡಿ ಬಂದು ಇನ್ನೂ ದಪ್ಪಾಗಿರೋ ತರ, ಅಂದ್ರೆ ಚಬ್ಬಿ ತರ ಕಾಣುತ್ತೆ. ನೀವು ಕಾಲರ್ ನೆಕ್ ಕೂಡ ಪ್ರಿಫೇರ್ ಮಾಡಬಹುದು. ಕಾಲರ್ ನೆಕ್ ನ ಪ್ರಿಫೇರ್ ಮಾಡುವಾಗ ಸೇಮ್ ಕಲರ್ ಇರೋ ತರ ಪ್ರಿಫೇರ್ ಮಾಡ್ತೀರಾ, ಆಲ್ಟರ್ನೇಟಿವ್ ಕಲರ್ ನ ಪ್ರಿಫೇರ್ ಮಾಡಬೇಕು. ಲೈಕ್ ಬಾಟಮ್ ಒಂದು ಕಲರ್ ಮತ್ತೆ ಕಾಲರೇ ಡಿಫ್ರೆಂಟ್ ಕಲರ್ ಇದ್ರೆ ಬಂದು ಇನ್ನೂ ನಿಮ್ಗೆ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಜನಕ್ಕೆ ಬಂದು ಕತ್ತು ಅನ್ನೋದು ಬಂದು ಉದ್ದಾಗಿರುತ್ತೆ. ಅವ್ರಿಗೆ ಬಂದು ಏನಪ್ಪಾ ಅಂದ್ರೆ ಕಾಲರ್ ನೆಕ್ ಪ್ರಿಫೇರ್ ಮಾಡೋದ್ರಿಂದ ಅವ್ರಿಗೆ ಇನ್ನೂ ಚೆನ್ನಾಗಿ ಕಾಣ್ತಾರೆ. ಕತ್ತು ಬಂದು ಶಾರ್ಟ್ ಆಗಿರೋ ತರ ಕಾಣುತ್ತೆ. ಅವ್ರಿಗೆ ಚೆನ್ನಾಗಿರುತ್ತೆ ಕಾಲರ್ ನೆಕ್ ಪ್ರಿಫೇರ್ ಮಾಡೋದ್ರಿಂದ. ನೆಕ್ಸ್ಟ್ ಸ್ಲೀವ್ಸ್ ನ ನೀವು ಪ್ರಿಫೇರ್ ಮಾಡಬೇಕಾದ್ರೆ ನೀವು 3/4 ಸ್ಲೀವ್ಸ್ ನ ಪ್ರಿಫೇರ್ ಮಾಡಿ. ತುಂಬಾ ಚೆನ್ನಾಗಿ ಕಾಣುತ್ತೆ 3/4 ಸ್ಲೀವ್ಸ್ ಸಣ್ಣಗಿರೋರಿಗೆ. ಇಲ್ಲ ಅಂದ್ರೆ ಸ್ಲೀವ್ಲೆಸ್ ಕೂಡ ಟ್ರೈ ಮಾಡ್ಬೋದು. ಸ್ಲೀವ್ಲೆಸ್ ಚೆನ್ನಾಗಿರುತ್ತೆ, ಚೆಬ್ಬಿಯಾಗಿ ಕಾಣುತ್ತೆ. ನಾವು ಸ್ಲೀವ್ಲೆಸ್ ಟ್ರೈ ಮಾಡೋದ್ರಿಂದ ಸಣ್ಣಗಿರೋರಿಗೆ ನಿಮ್ಗೆ ಸ್ಲೀವ್ಲೆಸ್ ಯೂಸ್ ಮಾಡೋಕೆ ಇಷ್ಟ ಇಲ್ಲ ಅಂದ್ರೆ ಶಾರ್ಟ್ ಸ್ಲೀವ್ಸ್ ನೀವು ಯೂಸ್ ಮಾಡ್ಬೋದು. ಶಾರ್ಟ್ ಸ್ಲೀವ್ಸ್ ಯೂಸ್ ಮಾಡೋದ್ರಿಂದ ನೀವು ಚಬ್ಬಿಯಾಗಿ ಕಾಣ್ತೀರಾ. ಶಾರ್ಟ್ ಸ್ಲೀವ್ಸ್ ಆದ್ರೂ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಪಫ್ ಸ್ಲೀವ್ಸ್ ಆದ್ರೂ ಯೂಸ್ ಮಾಡ್ಬೋದು. ಸಣ್ಣಕ್ಕಿರೋರು ಪಫ್ ಸ್ಲೀವ್ಸ್ ಯೂಸ್ ಮಾಡಿದ್ರೆ ನಿಮ್ಮ ಹ್ಯಾಂಡ್ಸ್ ಬಂದು ಸ್ವಲ್ಪ ದಪ್ಪಗಿರೋ ತರ ಕಾಣುತ್ತೆ. ನೀವು ಅವಾಗ ಸ್ವಲ್ಪ ನೋಡೋದಕ್ಕೆ ಚಬ್ಬಿಯಾಗಿ ಕಾಣ್ತೀರಿ. ನಾವು ಸಣ್ಣಕ್ಕಿದ್ದೀರಿ ಅನ್ನೋ ಫೀಲ್ ನಮ್ಗಾಗ ಆಗೋದಿಲ್ಲ. ಸ್ವಲ್ಪ ಚಬ್ಬಿಯಾಗಿ ಕಾಣ್ತೀರಿ. ನಾವು ಇನ್ನೂ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಡಿಫ್ರೆಂಟ್ ಆಗಿ ಕಾಣ್ತೀವಿ ನೋಡೋದಕ್ಕೆ. ಪಫ್ ಸ್ಲೀವ್ಸ್ ಯೂಸ್ ಮಾಡೋದ್ರಿಂದ ನಿಮ್ಮ ಹಾರ್ಮ್ಸ್ ಬಂದು ತುಂಬಾ ಸಣ್ಣಕ್ಕಿರುತ್ತಲ್ಲ, ಆ ಪಫ್ ಸ್ಲೀವ್ಸ್ ಹಾಕಿದ್ರೆ ನಮ್ಮ ಹ್ಯಾಂಡ್ಸ್ ಬಂದು ಸ್ವಲ್ಪ ದಪ್ಪಗಿರುತ್ತೆ, ನಮ್ಮ ಬಾಡಿನೂ ಸ್ವಲ್ಪ ದಪ್ಪಗಿರೋ ತರನೇ ಕಾಣುತ್ತೆ. ನೀವು ಚೂಡಿದಾರ್ ಇಲ್ಲಾಂದ್ರೆ ಬ್ಲೌಸ್ ನ ಸ್ಟಿಚ್ ಮಾಡಿಸ್ತೀರಾ ಅಂದ್ರೆ ಪಫ್ ಸ್ಲೀವ್ಸ್ ನ ಟ್ರೈ ಮಾಡಿ ನೋಡಿ, ಅದು ನಿಮ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಸಣ್ಣಕ್ಕಿರೋಕೆ. ಈಗ ಯಾರನ್ನು ಚೂಡಿದಾರ್ನ ಸ್ಟಿಚ್ ಮಾಡಿಸೋದಿಲ್ಲ, ಎಲ್ಲಾರು ರೆಡಿಮೇಡ್ ಎಲ್ಲ ತಗೋತಾರೆ, ಟಾಪ್ ಕುರ್ತೀಸ್ ಆ ತರ ತಗೋತಾರೆ. ನೀವು ಆ ತರ ತಗೋಬೇಕಾದ್ರೆ ನೀವು ಬೆಲ್ ಸ್ಲೀವ್ಸ್ ನ ಟ್ರೈ ಮಾಡಿ. ಯಾಕಂದ್ರೆ ಅದು ಎಲ್ಬೋವರೆಗೂ ಸ್ಲೀವ್ಸ್ ಇರುತ್ತೆ, ಅದಕ್ಕಾದ್ಮೇಲೆ ಬೆಲ್ ಸ್ಲೀವ್ಸ್ ಬಂದಿರುತ್ತೆ, ಅಂದ್ರೆ ಲೂಸ್ ಆಗಿರುತ್ತೆ. ಆಗ ನಾವು ನೋಡೋದು ಸ್ವಲ್ಪ ಚಬ್ಬಿಯಾಗಿ ಕಾಣ್ತೀವಿ, ನಮ್ಗೆ ಬಾಡಿ ಇರೋ ತರ ಕಾಣುತ್ತೆ. ಅವಾಗ ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣ್ತೀರಿ ಸಣ್ಣಗಿರೋರು ಈ ತರ ಸ್ಲೀವ್ಸ್ ನ ನಾವು ಪ್ರಿಫೇರ್ ಮಾಡೋದ್ರಿಂದ. ಟಿಪ್ ನಂಬರ್ 2, ಡ್ರೆಸ್ ಡಿಸೈನ್ ಅಂಡ್ ಡ್ರೆಸ್ ಪ್ಯಾಟರ್ನ್. ಬನ್ನಿ ನೋಡಿ, ಡ್ರೆಸ್ ನ ಚೂಸ್ ಮಾಡುವಾಗ ಆ ಡ್ರೆಸ್ ಅಲ್ಲಿ ಇರೋ ಪ್ಯಾಟರ್ನ್ಸ್ ವರ್ಕ್ ಬಂದು ಹಾರಿಜಾಂಟಲ್ ಇರೋ ತರ ಚೂಸ್ ಮಾಡಿ. ನೀವು ಡ್ರೆಸ್ ನ ಚೂಸ್ ಮಾಡ್ಬೇಕಾದ್ರೆ ಹಾರಿಜಾಂಟಲ್ ವರ್ಕ್ ಪ್ಯಾಟರ್ನ್ ಇರೋ ತರನೇ ಚೂಸ್ ಮಾಡಿ. ಯಾಕಂದ್ರೆ ನೀವು ವರ್ಟಿಕಲ್ ಅಲ್ಲಿ ಇರೋ ಪ್ಯಾಟರ್ನ್ಸ್ ವರ್ಕ್ ನ ಚೂಸ್ ಮಾಡಿದ್ರೆ ನಿಮ್ಮನ್ನ ಇನ್ನೂ ದಪ್ಪಗ ಕಾಣಿಸುತ್ತೆ. ಸೊ ನೀವು ಅದರಿಂದ ನೀವು ಯಾವಾಗ್ಲೂ ಹಾರಿಜಾಂಟಲ್ ಅಲ್ಲಿ ಇರೋ ಪ್ಯಾಟರ್ನ್ ವರ್ಕ್ಸ್ ನ ನೀವು ಚೂಸ್ ಮಾಡಿ. ಆತರ ಚೂಸ್ ಮಾಡೋದ್ರಿಂದ ನೀವು ಸ್ವಲ್ಪ ಚಬ್ಬಿಯಾಗಿ ಕಾಣ್ತೀರಾ. ಹಾರಿಜಾಂಟಲ್ ವರ್ಕ್ಸ್ ಪ್ಯಾಟರ್ನ್ ಇರೋದನ್ನ ಯೂಸ್ ಮಾಡಿದ್ರೆ ನೀವು ಸ್ವಲ್ಪ ಚಬ್ಬಿಯಾಗಿ ಕಾಣ್ತೀರಾ, ಇನ್ನೂ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣ್ತೀರಾ. ಬೇರೆ ತರ ಡ್ರೆಸ್ ನ ಚೂಸ್ ಮಾಡುವಾಗ ನೀವು ಗ್ಯಾಪ್ ಇಟ್ಕೋಬೇಕಾಗಿರೋದು ನೀ ಲೆಂತ್ ಇರೋವರೆಗೂ ನೀವು ಚೂಸ್ ಮಾಡಿ. ನೀ ಲೆಂತ್ ಗಿಂತ ಕೆಳಗಡೆ ಇರೋದನ್ನ ನೀವು ಚೂಸ್ ಮಾಡಿದ್ರೆ ನಮ್ಮನ್ನ ಅದು ಇನ್ನೂ ಸಣ್ಣಗಿರೋ ತರ ಕಾಣುತ್ತೆ. ಸೊ ನೀವು ನೀ ಲೆಂತ್ ಇರೋ ತರ ಕುರ್ತಾ ಟಾಪ್ ನ ನೀವು ಚೂಸ್ ಮಾಡಬೇಕು. ಆಗ ನಮ್ಮನ್ನ ಇನ್ನೂ ಅದು ಚಬ್ಬಿಯಾಗಿ ಕಾಣಿಸುತ್ತೆ, ಸಣ್ಣಗಿರೋ ತರ ಕಾಣಿಸೋದಿಲ್ಲ. ಸ್ಟ್ರೈಟ್ ಕಟ್ ಕುರ್ತಾ ಯೂಸ್ ಮಾಡಿದ್ರೆ ನೀವು ಸೈಡ್ ಕಟ್ ಬಂದು ಕಡಿಮೆ ಇರೋ ತರ ನೋಡ್ಕೊಳ್ಳಿ. ಸೈಡ್ ಕಟ್ ಬಂದು ಜಾಸ್ತಿ ಇದ್ರೆ ನಮ್ಮನ್ನ ಅದು ಇನ್ನೂ ಸಣ್ಣಗಿರೋ ತರ ಕಾಣುತ್ತೆ. ಸೊ ನೀವು ಚಬ್ಬಿಯಾಗಿ ಕಾಣ್ಬೇಕಂದ್ರೆ ಸ್ಟ್ರೈಟ್ ಕಟ್ ಕುರ್ತಾನಲ್ಲಿ ಸೈಡ್ ಕಟ್ ಅನ್ನೋದು ಸ್ವಲ್ಪ ಕಡಿಮೆ ಇರಬೇಕು. ಆಗ ನಿಮ್ಮನ್ನ ಚಬ್ಬಿಯಾಗಿ ಕಾಣಿಸುತ್ತೆ ಆ ಸೈಡ್ ಕಟ್ಟು ಕಡಿಮೆ ಇರೋದು. ಅನಾರ್ಕಲಿ ಕುರ್ತಾ ನೀವು ಚೂಸ್ ಮಾಡ್ಬೇಕಾದ್ರೆ ನೀ ಲೆಂತ್ ಇರೋ ಅನಾರ್ಕಲಿ ಕುರ್ತಾನ ಚೂಸ್ ಮಾಡಿ. ಹಾಗೆ ನೀವು ಸ್ವಲ್ಪ ಚಬ್ಬಿಯಾಗಿರೋ ತರ ಕಾಣ್ತೀವಿ.
ಕಾಣ್ತೀರಾ. ಕಲಿ ಕುರ್ತಾಸು ಇಲ್ಲಾಂದ್ರೆ ಬೇರೆ ಕುರ್ತಾಸ್ ನೀವು ಚೂಸ್ ಮಾಡ್ಬೇಕಾದ್ರೆ ಅದರಲ್ಲಿರೋ ವರ್ಕ್ಸ್ ಡಿಸೈನ್ಸ್ ಎಲ್ಲ ಬಂದು ಸ್ವಲ್ಪ ದಪ್ಪಾಗಿರೋ ತರ ನೋಡ್ಕೊಳ್ಳಿ. ಆಗ ಅದು ಆ ಕುರ್ತಾನಲ್ಲಿ ವರ್ಕ್ಸ್ ದಪ್ಪಾಗಿದ್ರೆ ನಾವು ಒಂದು ಸ್ವಲ್ಪ ಚೆಬ್ಬಿಯಾಗಿ ಕಾಣ್ತೀರಿ ನೋಡೋದಕ್ಕೆ. ಈ ಸಣ್ಣಕ್ಕಿರೋಕ್ಕೆ ಫ್ರಾಕ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಬಸ್ಟ್ ಲೈನ್ವರೆಗೂ ಟೈಟ್ ಆಗಿರುತ್ತೆ. ಆಮೇಲೆ ಬಂದು ಫ್ರಿಲ್ಸ್ ಬಂದಿರುತ್ತಲ್ಲ, ಆ ಫ್ರಿಲ್ಸ್ ಅನ್ನೋದು ಜಾಸ್ತಿ ಬಂದಿರುತ್ತೆ. ಸೊ ಅದರಿಂದ ನಾವು ಇನ್ನೂ ಚೆಬ್ಬಿಯಾಗಿ ಕಾಣ್ತೀವಿ, ನೋಡೋದಕ್ಕೆ ಚೆನ್ನಾಗಿರ್ತೀವಿ. ಫ್ರಾಕ್ಸಲ್ಲಿ ಆ ಫ್ರಿಲ್ಸ್ ಅನ್ನೋದು ತುಂಬ ಬಂದಿರುತ್ತೆ. ಆ ಫ್ಲೇರ್ ಅನ್ನೋದು ತುಂಬ ಜಾಸ್ತಿ ಇರಬೇಕು. ಆ ಥರ ಜಾಸ್ತಿ ಇರೋದ್ರಿಂದ ನಾವು ಇನ್ನೂ ಸ್ವಲ್ಪ ನಮ್ಮ ಬಾಡಿ ಇರೋ ಥರ ಚೆಬ್ಬಿ ಥರ ಕಾಣ್ತೀವಿ ನಾವು ನೋಡೋದಕ್ಕೆ. ಲಾಂಗ್ ಡ್ರೆಸ್ ಲೇಯರ್ಡ್ ಕುರ್ತಾಸ್ ನೀವು ಚೂಸ್ ಮಾಡಿ. ಯಾಕಂದರೆ ಬಂದು ಈ ಲೇಯರ್ಡ್ ಕುರ್ತಾನಲ್ಲಿ ಬಂದು ಒಳಗಡೆ ಒಂದು ಟಾಪು ಅದ್ರ ಮೇಲೆ ಒಂದು ಕೋಟು ಇರೋದ್ರಿಂದ ನಮಗೆ ನಮ್ಮ ಬಾಡಿ ಬಂದು ಸ್ವಲ್ಪ ದಪ್ಪಾಗಿ ಚೆಬ್ಬಿಯಾಗಿ ಕಾಣ್ತೀರಿ ನೋಡೋದಕ್ಕೆ. ಲೇಯರ್ಡ್ ಕುರ್ತಾಸ್ ಯೂಸ್ ಮಾಡೋದ್ರಿಂದ ನಾವು ನೋಡೋದಕ್ಕೆ ಚೆನ್ನಾಗೂ ಕಾಣ್ತೀವಿ, ಸ್ವಲ್ಪ ಚೆಬ್ಬಿಯಾಗಿ ಕಾಣ್ತೀವಿ ನೋಡೋದಕ್ಕೆ. ಇಲ್ಲ ಅಂದ್ರೆ ವೆಸ್ಟರ್ನ್ ವೇರ್ ಚೂಸ್ ಮಾಡ್ಬೇಕಾದ್ರೆ ನಾವು ಗ್ಯಾಪ್ ಇಟ್ಕೋಬೇಕಾಗಿರೋದು. ಈ ವೆಸ್ಟರ್ನ್ ವೇರ್ ನ ಚೂಸ್ ಮಾಡೋವಾಗ ನಾವು ಲೇಯರ್ಡ್ ಇರೋ ತರ ನೋಡ್ಕೊಳ್ಳಿ. ಈ ತರ ಲೇಯರ್ ಇರೋದ್ರಿಂದ ನಾವು ಚೆಬ್ಬಿಯಾಗಿ ಕಾಣ್ತೀವಿ, ನಮ್ಮ ಬಾಡಿ ದಪ್ಪಾಗಿರೋ ತರ ಕಾಣಿಸುತ್ತೆ. ಈ ಲೇಯರ್ಡ್ ವೆಸ್ಟರ್ನ್ ವೇರ್ ನಾವು ಯೂಸ್ ಮಾಡೋದ್ರಿಂದ ಒಳಗಡೆ ಒಂದು ಶರ್ಟು, ಅದ್ರ ಮೇಲೆ ಒಂದು ಕೋಟು, ಅದ್ರ ಮೇಲೆ ಸ್ಟೋಲ್ ಇರೋದ್ರಿಂದ ನಾವು ಚೆಬ್ಬಿಯಾಗಿ ಕಾಣ್ತೀವಿ, ನೋಡೋದಕ್ಕೆ ಸಣ್ಣ ತರ ಕಾಣೋದಿಲ್ಲ, ನಮಗೆ ಬಾಡಿ ಇರೋ ತರನೇ ಕಾಣುತ್ತೆ. ಲೇಯರ್ಡ್ ಮಾಡೋದ್ರಿಂದ ಫಸ್ಟ್ ಶರ್ಟ್, ಕೋಟು, ಅದ್ರ ಮೇಲೆ ಸ್ಟೋಲ್ ಈ ತರ ಲೇಯರ್ಡ್ ಮಾಡೋದ್ರಿಂದ ನಮ್ಮ ಬಾಡಿ ನೋಡೋದಕ್ಕೆ ಚೆಬ್ಬಿಯಾಗಿ ಕಾಣುತ್ತೆ. ನೆಕ್ಸ್ಟ್ ಪೆಪ್ಲಮ್ ಟಾಪ್ಸ್ ಅಷ್ಟೇ ಸೂಪರ್ ಆಗಿರುತ್ತೆ. ಸಣ್ಣಗಿರೋರ್ಗೆ ಪೆಪ್ಲಮ್ ಟಾಪ್ಸ್ ಯೂಸ್ ಮಾಡೋದ್ರಿಂದ ಈ ಬಸ್ಟ್ ವರ್ಗೂ ಟೈಟ್ ಆಗಿರುತ್ತೆ. ಆಮೇಲೆ ಲೇಯರ್ ಬಂದಿರುತ್ತೆ. ಆಗ ನಮ್ಗೆ ಆ ಲೇಯರ್ ಬಂದಿರೋದು ಬಂದು ಬಫ್ ಅಂತ ಇರುತ್ತೆ. ಸೊ ಅದರಿಂದನೂ ಕೂಡ ನಾವು ನಮ್ಮ ಬಾಡಿ ಬಂದು ಚೆಬ್ಬಿಯಾಗಿರುತ್ತೆ, ಚೆಬ್ಬಿಯಾಗಿ ಕಾಣುತ್ತೆ. ಈ ಪೆಪ್ಲಮ್ ಟಾಪ್ಸ್ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಇರುತ್ತೆ. ಸಣ್ಣಗಿರೋರಿಗೆ ತುಂಬಾ ಅಂದ್ರೆ ತುಂಬಾ ಸೂಪರ್ ಆಗಿ ಕಾಣುತ್ತೆ. ಈ ತರ ಟಾಪ್ಸ್ ನ ನೀವು ಯಾವ್ದ್ರ ಮೇಲೆ ಆದ್ರೂ ಟ್ರೈ ಮಾಡ್ಬೋದು. ಧೋತಿ ಪ್ಯಾಂಟು, ಪ್ಯಾಲಾಜೋ ಪ್ಯಾಂಟು, ಲೆಹೆಂಗಾ, ಜೀನ್ಸ್ ಈ ತರ ಯಾವ್ದ್ರ ಮೇಲಾದ್ರೂ ಟ್ರೈ ಮಾಡಿದ್ರು ಈ ಪೆಪ್ಲಮ್ ಟಾಪ್ಸ್ ಅನ್ನೋದು ಸೂಪರ್ ಆಗಿ ಕಾಣುತ್ತೆ, ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಇದು ಸಣ್ಣಗಿರೋರ್ಗೂ ಅಷ್ಟೇ ಚೆನ್ನಾಗಿ ಕಾಣುತ್ತೆ ಈ ಪೆಪ್ಲಮ್ ಟಾಪ್ಸ್ ಅನ್ನೋದು. ಪೆಪ್ಲಮ್ ಟಾಪ್ ನ ಒಂದ್ಸರಿ ಟ್ರೈ ಮಾಡಿ ನೋಡಿ, ಅಷ್ಟೇ ಚೆನ್ನಾಗೇ ಕಾಣ್ತೀರಾ ನೀವು. ಈ ರಫಲ್ ಟಾಪ್ ನ ನಾವು ಯೂಸ್ ಮಾಡೋದ್ರಿಂದ ಈ ರಫಲ್ ಟಾಪ್ ಅಲ್ಲಿ ಬಂದು ನೆಕ್ ಲೈನ್ ಅಲ್ಲಿ ರಫಲ್ಸ್ ಇರುತ್ತೆ. ಈ ನೆಕ್ ಲೈನ್ ಅಲ್ಲಿ ರಫಲ್ ಇರೋದ್ರಿಂದ ನಮ್ಮ ಬಾಡಿ ಸ್ವಲ್ಪ ಚೆಬ್ಬಿಯಾಗಿರೋ ತರ ಕಾಣುತ್ತೆ. ಈ ನೆಕ್ ಲೈನ್ ಅಲ್ಲಿ ಇಲ್ಲ ಅಂದ್ರೆ ಸ್ಲೀವ್ಸ್ ಅಲ್ಲಿ ಇರುತ್ತೆ. ಸ್ಲೀವ್ಸ್ ಅಲ್ಲಿ ಇದ್ರೂ ನಮ್ಮ ಬಾಡಿ ಬಂದು ಚೆಬ್ಬಿಯಾಗಿರೋ ತರ ಕಾಣುತ್ತೆ. ಸ್ಲೀವ್ಸ್ ಅಲ್ಲಿನೂ ಇಲ್ಲ ಅಂದ್ರೆ ಬಾಟಮ್ ವೇರ್ ಅಲ್ಲಿ ಬಂದು ರಫಲ್ಸ್ ಇರುತ್ತೆ. ಲೈಕ್ ಫ್ರಾಕ್ ಅಲ್ಲಿ ಈ ತರ, ಫ್ರಾಕ್ ಅಲ್ಲಿ ಟಾಪ್ ಅಲ್ಲಿ ಈ ತರ ರಫಲ್ಸ್ ಇರೋದ್ರಿಂದ ಅದೊಂದು ಫುಲ್ ಇರೋದ್ರಿಂದ ಫ್ಲೇರ್ ಬಂದು ಜಾಸ್ತಿ ಇರುತ್ತಲ್ಲ, ಆಗ ಬಂದು ನಾವು ಚೆಬ್ಬಿಯಾಗಿರೋ ತರ ಕಾಣ್ತೀರಿ. ಲಾಂಗ್ ಫ್ರಾಕ್ ಲೆಹೆಂಗಾ ಯೂಸ್ ಮಾಡುವಾಗ ನಾವು ಒಳಗಡೆ ಕ್ಯಾನ್ ಪ್ರಿಪೇರ್ ಮಾಡಿದ್ರೆ ನಮ್ಮ ಬಾಡಿ ಬಂದು ಸ್ವಲ್ಪ ಚೆಬ್ಬಿಯಾಗಿ ಕಾಣುತ್ತೆ, ನೋಡೋಕೆ ನಮ್ಮ ವಾಲ್ಯೂಮ್ ಇರೋ ತರ, ಡ್ರೆಸ್ ವಾಲ್ಯೂಮ್ ಇರೋ ತರ ಕಾಣುತ್ತೆ, ನಾವು ಚೆಬ್ಬಿಯಾಗಿ ಕಾಣ್ತೀವಿ. ಡ್ರೆಸ್ಸನ್ನು ನೋಡೋಕೆ ಲುಕ್ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣುತ್ತೆ ಈ ಕ್ಯಾನ್ ಯೂಸ್ ಮಾಡೋದ್ರಿಂದ. ಲಾಂಗ್ ಫ್ರಾಕ್ ಲೆಹೆಂಗಾ ಒಳಗೆ. ಟಿಪ್ ನಂಬರ್ 3 ಬಾಟಮ್ ವೇರು. ಪ್ಯಾಂಟ್ನ ನೀವು ಪ್ರಿಫೇರ್ ಮಾಡಿ. ಕುರ್ತಾಸ್ ಇಲ್ಲಾಂದರೆ ಸಲ್ವಾರ್ಸ್ ಯೂಸ್ ಮಾಡೋವಾಗ ನೀವು ನಾರ್ಮಲ್ ಪ್ಯಾಂಟ್ನೇ ಪ್ರಿಫೇರ್ ಮಾಡಿ. ಯಾಕಂದರೆ ಲೆಗ್ಗಿನ್ನ ಪ್ರಿಫೇರ್ ಮಾಡಬೇಡಿ. ಆಲ್ರೆಡಿ ನೀವು ಸಣ್ಣಕ್ಕಿದ್ದೀರ, ನಿಮ್ಮ ಕಾಲು ಸಣ್ಣಕ್ಕಿದೆ, ನೀವು ಲೆಗ್ಗಿನ ಯೂಸ್ ಮಾಡೋದ್ರಿಂದ ನಿಮ್ಮ ಕಾಲು ಇನ್ನೂ ಸಣ್ಣಕ್ಕೆ ಕಾಣುತ್ತೆ, ದಪ್ಪಕ್ಕೆ ಕಾಣೋದಿಲ್ಲ. ಸೊ ನೀವು ನಾರ್ಮಲ್ ಪ್ಯಾಂಟ್ನ ಯೂಸ್ ಮಾಡಿದ್ರೆ ನೀವು ನೋಡುತ್ತೆ ಚೆಬ್ಬಿಯಾಗಿ ಕಾಣ್ತೀರಾ. ನಾರ್ಮಲ್ ಪ್ಯಾಂಟ್ಸ್ ಇಲ್ಲ ಅಂದರೆ ಪಟಿಯಾಲ ಪ್ಯಾಂಟ್ಸು, ಸೆಮಿ ಪಟಿಯಾಲ ಪ್ಯಾಂಟ್ಸ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಕುರ್ತಾಸ್ ಜೊತೆ ಸ್ಕರ್ಟ್ನ ನಾವು ಮ್ಯಾಚ್ ಮಾಡ್ಕೊಬೋದು. ಅದು ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ. ನಾವು ಸ್ಕರ್ಟ್ನ ಪ್ರಿಫೇರ್ ಮಾಡ್ತೀವಿ ಅಂತಂದ್ರೆ ಆ ಸ್ಕರ್ಟ್ ಬಂದು ಸ್ಟ್ರೈಟ್ ಆಗಿ ಇಲ್ಲದೆ ಅದು ಅಂಬ್ರೆಲಾ ಕಟ್ ತರ ಇದ್ರೆ ಅದು ವಾಲ್ಯೂಮ್ ಆಗಿರುತ್ತೆ. ಸೊ ಆಗ ನಾವು ಚೆಬ್ಬಿಯಾಗಿ ಕಾಣ್ತೀರಿ ಆ ಸ್ಕರ್ಟ್ ಇಂದ. ನೀವು ಪಾರ್ಟೀಸ್ಗೆ ಸರಾರ ಪ್ಯಾಂಟ್ಸ್ ನ ಪ್ರಿಫೇರ್ ಮಾಡ್ಬೋದು. ಇದು ಲೇಯರ್ಡ್ ಇರೋದ್ರಿಂದ ನೀವು ನೋಡೋದಕ್ಕೆ ಚೆಬ್ಬಿಯಾಗೂ ಕಾಣ್ತೀರಾ, ಗ್ರ್ಯಾಂಡ್ ಆಗೂ ಇರ್ತೀರಾ, ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿ ಬ್ಯೂಟಿಫುಲ್ ಆಗು ಕಾಣ್ತೀರಾ. ಈ ಸರಾರ ಪ್ಯಾಂಟು ಪಾರ್ಟಿ ವೇರ್ಸ್ಗೂ ತುಂಬಾ ಚೆನ್ನಾಗಿರುತ್ತೆ. ಈ ಧೋತಿ ಪ್ಯಾಂಟ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ನೋಡೋದಕ್ಕೆ ಸ್ಟೈಲಿಶ್ ಆಗೂ ಇರುತ್ತೆ, ನಾವು ನೋಡೋದಕ್ಕೆ ತುಂಬಾ ಚೆಬ್ಬಿಯಾಗಿನೇ ಕಾಣ್ತೀವಿ. ಇದನ್ನ ನಾವು ಪೆಪ್ಲಮ್ ಟಾಪ್ ಜೊತೆ ನಾವು ಯೂಸ್ ಮಾಡೋದ್ರಿಂದ ಈ ಧೋತಿ ಪ್ಯಾಂಟ್ನ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ, ಸ್ಟೈಲಿಶ್ ಆಗೂ ಇರುತ್ತೆ, ನಾವು ನೋಡೋದು ಚೆಬ್ಬಿ ತರನು ಕಾಣ್ತೀವಿ. ಇದನ್ನ ನಾವು ಪಾರ್ಟಿ ವೇರ್ಗು ವೇರ್ ಮಾಡ್ಕೋಬಹುದು. ಈ ಧೋತಿ ಪ್ಯಾಂಟ್ಸ್ ಮತ್ತೆ ಪೆಪ್ಲಮ್ ಟಾಪ್ಸ್ ತುಂಬಾ ಚೆನ್ನಾಗಿ ಇರುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ, ಪಾರ್ಟಿ ವೇರ್ ಡ್ರೆಸ್ ತರಾನೇ ಇರುತ್ತೆ ನೋಡೋದಕ್ಕೆ. ಪೆಲಾಜೋಸ್ ಕೂಡ ತುಂಬಾ ಚೆನ್ನಾಗೇ ಇರುತ್ತೆ. ನೀವು ಪೆಲಾಜೋ ಪ್ಯಾಂಟ್ ನ ವೆಸ್ಟರ್ನ್ ವೇರ್ ಜೊತೆಗೂ ನೀವು ಮ್ಯಾಚ್ ಮಾಡ್ಕೋಬಹುದು, ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಚೂಸ್ ಮಾಡ್ಬೇಕಾದ್ರೆ ಸ್ಲಿಮ್ ಫಿಟ್ ಜೀನ್ಸ್ ನ ಚೂಸ್ ಮಾಡಬೇಡಿ. ಸ್ವಲ್ಪ ಫ್ಲೇಟ್ ಇರೋ ಜೀನ್ಸ್ ಇಲ್ಲಾಂದ್ರೆ ಬೂಟ್ ಕಟ್ ಇರೋ ಜೀನ್ಸ್ ನ ನೀವು ಪ್ರಿಫೇರ್ ಮಾಡಿ. ಈ ತರ ಪ್ರಿಫೇರ್ ಮಾಡೋದ್ರಿಂದ ನೀವು ನಿಮ್ಮ ಕಾಲು ಆಲ್ರೆಡಿ ಸಣ್ಣಕ್ಕಿದೆ, ನೀವು ಫಿಟ್ ಜೀನ್ಸ್ ನ ಯೂಸ್ ಮಾಡಿದ್ರೆ ನಿಮ್ಮ ಕಾಲು ಇನ್ನೂ ಸಣ್ಣಗೆ ಕಾಣುತ್ತೆ, ಆಗ ನೀವು ಇನ್ನೂ ಸಣ್ಣಗೆ ಕಾಣ್ತೀರಾ. ಈ ತರ ಬೂಟ್ ಜೀನ್ಸ್ ನ ಯೂಸ್ ಮಾಡಿದ್ರೆ ಸ್ವಲ್ಪ ಅದು ಲೂಸ್ ಆಗಿರುತ್ತೆ, ಸ್ವಲ್ಪ ಕೆಳಗಡೆ ಲೂಸ್ ಆಗಿರೋದ್ರಿಂದ ನೀವು ನೋಡೋದಕ್ಕೆ ಸ್ವಲ್ಪ ಚೆಬ್ಬಿಯಾಗಿ ಕಾಣಲಿ. ನೀವು ಸ್ಕೈ ಬ್ಲೂ ಇಲ್ಲಾಂದ್ರೆ ವೈಟ್ ಇರೋದನ್ನ ಚೂಸ್ ಮಾಡಿ, ಅದು ನಿಮ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಡಾರ್ಕ್ ಕಲರ್ ನ ಚೂಸ್ ಮಾಡಬೇಡಿ, ಅದನ್ನ ಚೂಸ್ ಮಾಡಿದ್ರೆ ನೀವು ಇನ್ನೂ ಸಣ್ಣಕ್ಕೆ ಕಾಣ್ತೀರಾ, ಚೆಬ್ಬಿಯಾಗಿ ಕಾಣೋದಿಲ್ಲ. ಸೊ ನೀವು ಡಾರ್ಕ್
ಕಲರ್ನ ಚೂಸ್ ಮಾಡಬೇಡಿ. ಟಿಪ್ ನಂಬರ್ 4, ಫ್ಯಾಬ್ರಿಕ್ ಅಂಡ್ ಫ್ಯಾಬ್ರಿಕ್ ಕಲರ್. ಫ್ಯಾಬ್ರಿಕ್ ನ ಚೂಸ್ ಮಾಡಬೇಕಾದ್ರೆ ನೀವು ಥಿಕ್ ಫ್ಯಾಬ್ರಿಕ್ ನ ಚೂಸ್ ಮಾಡಿ. ಎಕ್ಸಾಂಪಲ್ ಕಾಟನ್, ಸಿಲ್ಕ್, ಬನಾರಸಿ ಈ ತರ ಮೆಟೀರಿಯಲ್ ನ ನೀವು ಚೂಸ್ ಮಾಡೋದ್ರಿಂದ ನೀವು ನೋಡೋದಕ್ಕೆ ಚೆಬ್ಬಿಯಾಗಿ ಕಾಣ್ತೀರಾ. ನೀವು ತುಂಬಾ ಫ್ಲೋಯಿ, ತುಂಬಾ ಸಾಫ್ಟ್ ಇರೋ ಮೆಟೀರಿಯಲ್ ನ ನೀವು ಚೂಸ್ ಮಾಡಿದ್ರೆ ಇನ್ನೂ ಸಣ್ಣಕ್ಕೆ ಕಾಣ್ತೀರಾ, ಚೆಬ್ಬಿಯಾಗಿ ಕಾಣೋದಿಲ್ಲ. ಸೊ ಅದರಿಂದ ನೀವು ಥಿಕ್ ಮೆಟೀರಿಯಲ್ ನ ಚೂಸ್ ಮಾಡಿ. ಜಾರ್ಜೆಟ್ ಈ ತರ ಮೆಟೀರಿಯಲ್ ಅಲ್ಲಿ ನೀವು ಬಂದ್ಬಿಟ್ಟು ಇನ್ನೂ ಸಣ್ಣಕ್ಕೆ ಕಾಣ್ತೀರಾ, ದಪ್ಪಕ್ಕೆ ಕಾಣೋದಿಲ್ಲ. ಯಾವ ತರ ಕಲರ್ಸ್ ಚೂಸ್ ಮಾಡಬೇಕು ಅಂದ್ರೆ ಲೈಟ್ ಕಲರ್ಸ್ ಇಲ್ಲಾಂದ್ರೆ ಬ್ರೈಟ್ ಕಲರ್ಸ್ ನ ಚೂಸ್ ಮಾಡಿ. ಆಗ ನೀವು ಚೆಬ್ಬಿ ಕಾಣ್ತೀರಾ. ಡಾರ್ಕ್ ಕಲರ್ ನ ಚೂಸ್ ಮಾಡಬೇಡಿ. ಆ ಡಾರ್ಕ್ ಕಲರ್ ಬಂದು ನೀವು ಇನ್ನು ಸಣ್ಣಕ್ಕಿರೋ ತರನೇ ಕಾಣುತ್ತೆ. ಡಾರ್ಕ್ ಕಲರ್ ನ ಚೂಸ್ ಮಾಡಿದ್ರೆ ನಮ್ಮ ಬಾಡಿನಲ್ಲಿ ಕರ್ವ್ ಅನ್ನೋದು ಇರೋದಿಲ್ಲ. ಸೊ ನೀವು ಅವಾಗ ಅದರಿಂದ ನೀವು ಡಾರ್ಕ್ ಕಲರ್ ನ ಚೂಸ್ ಮಾಡಬೇಡಿ. ಲೈಟ್ ಅಂಡ್ ಬ್ರೈಟ್ ಕಲರ್ ಮಾತ್ರನೇ ಚೂಸ್ ಮಾಡಿ. ಈ ಲೈಟ್ ಅಂಡ್ ಬ್ರೈಟ್ ಕಲರ್ ನ ಚೂಸ್ ಮಾಡೋದ್ರಿಂದ ನಿಮ್ಮ ಬಾಡಿ ಚೆಬ್ಬಿಯಾಗಿ ಕಾಣುತ್ತೆ, ನೀವು ನೋಡೋದಕ್ಕೆ ಅಷ್ಟೇ ಚೆನ್ನಾಗಿರ್ತೀರಾ. ಈ ವಿಡಿಯೋ ಸ್ವಲ್ಪನಾದ್ರೂ ಯೂಸ್ ಅನ್ಸುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ.